ಹಾಯ್ ವೀಕ್ಷಕರೇ, ನಾನು ಇವತ್ತು ಕುಮಾರ ಪರ್ವತ ಟ್ರೆಕ್ ಮಾಡಲು ಇನ್ಕ್ರೆಡಿಬಲ್ ಕರ್ನಾಟಕ ಟ್ರೆಕ್ಕಿಂಗ್ ಗ್ರೂಪ್ ಅವ್ರ ಜೊತೆ ಬಂದಿದ್ದೀನಿ. ನಾವು ಹೋಮ್ ಸ್ಟೇನ 5 ಗಂಟೆಗೆ ತಲುಪಿದ್ವಿ. ಇಲ್ಲಿ ನಾವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ಲಂಚ್ನ ನಮ್ಮ ಡಬ್ಬದಲ್ಲಿ ಹಾಕ್ಕೊಂಡು ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಫಾರೆಸ್ಟ್ನ ಚೆಕ್ ಪೋಸ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ರೂಟು ತುಂಬ ಸೀನಿಕ್ ಆಗಿದೆ ನೋಡಿ. ನಾವು ಇವತ್ತು ಟ್ರೆಕ್ ಶುರು ಮಾಡ್ತಿರೋದು ಸೋಮವಾರಪೇಟೆಯಲ್ಲಿರೋ ಬೀಡಹಳ್ಳಿಯಿಂದ ಕುಮಾರ ಪರ್ವತ, ಅದು 7 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅಲ್ಲಿಂದ ಕುಕ್ಕೆಗೆ 14 ಕಿಲೋಮೀಟ್ರ್ ಆಗುತ್ತೆ. ಒಟ್ಟು ಡಿಸ್ಟೆನ್ಸ್ ಬಂದು 21 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ರಿಜಿಸ್ಟರ್ ಆಗಿರೋ ಟ್ರೆಕ್ಕರ್ಸ್ನ ID-ನ ವೆರಿಫೈ ಮಾಡಿ ಮತ್ತು ಅವ್ರನ್ನ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾರೆ. ಯಾರೂ ಒಳಗೆ ಪ್ಲಾಸ್ಟಿಕ್ನ ತಗೊಂಡು ಹೋಗೋಂಗಿಲ್ಲ. ಈ ಬೀಡಹಳ್ಳಿಯ ಟ್ರೆಕ್ಕಿಂಗ್ ಟ್ರೇಲು ಈ ಶೋಲಾ ಫಾರೆಸ್ಟ್ ಒಳಗಡೆ ಹೋಗುತ್ತೆ. ಇದು ದಟ್ಟವಾದ ಗಿಡ ಮರಗಳಿಂದ ತುಂಬಿದೆ. ಕೆಲವು ಕಡೆ ನಮಗೆ ಕತ್ತಲೆ ಇರುತ್ತೆ, ಸೂರ್ಯನ ಕಿರಣ ಸಹ ನೆಲದ ಮೇಲೆ ಬೀಳೋದಿಲ್ಲ. ಹಾಗೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ನೋಡಿ, ಅದರ ಮೇಲೆ ನಾವು ನಡ್ಕೊತಾ ಹೋಗಬೇಕು. ಈ ಕುಮಾರ ಪರ್ವತ ಟ್ರೆಕ್ ಮಾಡಲು 3 ಟ್ರಯಲ್ ಇದೆ. ಅದರಲ್ಲಿ ನಾವೇನು ಬೀಡಹಳ್ಳಿಯಿಂದ ಕುಮಾರ ಪರ್ವತ, ಅಲ್ಲಿಂದ ಕುಕ್ಕೆಗೆ ಆಯ್ಕೆ ಮಾಡ್ತಿರಲ್ಲ, ಅದೇ ಬೆಸ್ಟು. ಯಾಕೆಂದರೆ ನಮಗೆ ಬೀಡಹಳ್ಳಿ ರೂಟಲ್ಲಿ ಪೂರ್ತಿ ಗಿಡ ಮರಗಳಿದೆ. ಮತ್ತು ನಾವು ಕುಮಾರ ಪರ್ವತದಿಂದ ಕುಕ್ಕೆಗೆ ಹೋಗುವಾಗ ಆಲ್ಮೋಸ್ಟ್ ಫುಲ್ ಓಪನ್, ನಾವು ಕಂಪ್ಲೀಟ್ ಸರ್ಕ್ಯೂಟ್ ಮಾಡ್ದಂಗೆ ಆಗುತ್ತೆ. ನೋ ವಾಟರ್. ಹೌದು, ಹಿಂಗೆ ಹರ್ಕೊಂಡು ಹೋಗ್ತಿರುತ್ತೆ. 2 ಕಿಲೋಮೀಟ್ರಷ್ಟು ನಡ್ಕೊಂಡು ಬಂದ ನಂತರ ನಮಗೆ ಪೂರ್ತಿಯಾಗಿ ಮೇಲೆ ಹತ್ತಿಸ್ತಾನೆ ಹೋಗಬೇಕು. ಕುಮಾರ ಪರ್ವತವರೆಗೂ ಹೀಗೇ ಇರುತ್ತೆ ಟ್ರಯಲ್ಲು. ಬಟ್ ಏನಂದರೆ ವೀಡಿಯೋಲ್ಲಿ ನಮಗೆ ಆ ಇನ್ಕ್ಲಿನೇಷನ್ ಗೊತ್ತಾಗಲ್ಲ. ಇಲ್ಲ, ಇಲ್ಲಿಗೆ ಇವಾಗ 4 ಕವರ್ ಮಾಡಿದ್ದೀರಿ ನಾವು. ಯಾ ಅಥವಾ ಇರೋದಾ? ಡೋಂಟ್ ನೋ ಹೌ ದೇ ಕ್ಲೈಮ್ ಮೌಂಟ್ ಎವರೆಸ್ಟ್. Mount Everest is easier, believe me. ನಾವು ಇದೇ ರೀತಿ 4 ಕಡೆ ಎತ್ತರವಾದ ಬಂಡೆ ಮೇಲೆ ನಡ್ಕೋತಾ ಹೋಗಬೇಕು. ಅಲ್ಲಲ್ಲಿ ನಮಗೆ ಸಪೋರ್ಟ್ಗೆ ಹಗ್ಗ ಕಟ್ಟಿದ್ದಾರೆ. ಇದು ಬಹಳ ಸಾಹಸಮಯವಾಗಿದೆ. ನಾವು ಇಲ್ಲಿನ ಸುತ್ತಲಿನ ಪ್ರಕೃತಿಯ ಸೌಂದರ್ಯ ನೋಡ್ತಾ ಇದ್ದರೆ ನಮ್ಮ ಆಯಾಸವೆಲ್ಲ ಮರೆತು ಮತ್ತೆ ಒಂಥರ ನಮಗೆ ಉತ್ಸಾಹ ಬಂದಂಗೆ ಆಗುತ್ತೆ. ಇರಲಿ ಇರಲಿ ಪರವಾಗಿಲ್ಲ.
Both of us can't spot each other. Hey, go bro, that's nice. I had to take one, but ಓಕೆ my friend didn't. ಯಾ You have a channel, sir? ಯಾ ಚಾರಣ ಪಯಣ Speak at the Innovaka. Bro, you want cap, bro? Bro! ದಾರ ಹಾಕಿಲ್ಲ ಇಲ್ಲಿ ಒಂದು 20 ಜಾಗ ಬೀಳಿಸ್ಬಿಲ್ಲ. There's no path to climb, just climb. Come now, we're just 1 hour in. ಫೈನಲಿ ನಾವು ಕುಮಾರ ಪರ್ವತ ಪೀಕ್ ತಲುಪಿದ್ದಾಯಿತು. ನಮಗೆ ಚೆಕ್ ಪೋಸ್ಟಿಂದ ಇಲ್ಲಿಗೆ ಸರಿಯಾಗಿ 2 ಗಂಟೆ ಟೈಮ್ ಹಿಡಿಯಿತು. ಇಲ್ಲಿ ಕುಮಾರಸ್ವಾಮಿಯ ಒಂದು ಚಿಕ್ಕ ಗುಡಿ ಇದೆ. ಹಾಗೆ ನಮ್ಮ ಟ್ರೆಕ್ಕಿಂಗ್ ಗ್ರೂಪ್ ಅವರ ಜೊತೆ ಒಂದು ಗ್ರೂಪ್ ವಿಡಿಯೋ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಎತ್ತ ನೋಡಿದರೂ ನಮಗೆ ಬರೀ ಬೆಟ್ಟ ಗುಡ್ಡಗಳೇ ಕಾಣುತ್ತೆ. ಎಷ್ಟು ನೋಡಿದರೂ ಆಸಕ್ತಿ ಇರೋದು.
ನಾವು ಇಲ್ಲಿಂದ ಕುಕ್ಕೆ ಕಡೆಗೆ ನಮ್ಮ ಪ್ರಯಾಣ ಶುರು ಮಾಡಿದ್ರಿ. ಇದೇ ತುಂಬ ಡಿಫಿಕಲ್ಟ್ ಪಾರ್ಟು. ನಾವು ಇಲ್ಲಿಂದ ಶೇಷ ಪರ್ವತಕ್ಕೆ 1 ಕಿಲೋಮೀಟ್ರಷ್ಟು ಹತ್ತಬೇಕು. ನಂತರ ಅಲ್ಲಿಂದ 2.5 ಕಿಲೋಮೀಟ್ರಷ್ಟು ಇಳಿಬೇಕು ಕಲ್ಲು ಮಂಟಪ ತಲುಪಲು. ನಮಗೆ ಇಳಿಜಾರಿನಲ್ಲಿ ಪೂರ್ತಿ ಕಲ್ಲುಗಳಿರುತ್ತೆ. ನಾವು ಸುಮಾರು 12 ಕಿಲೋಮೀಟ್ರಷ್ಟು ಟ್ರೆಕ್ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಕುಮಾರ ಪರ್ವತ 4ನೇ ಅತಿ ಎತ್ತರವಾದ ಶಿಖರ. ಇದು ಸುಲಭವಾದ ಟ್ರೆಕ್ ಅಲ್ಲ. ಇದನ್ನು ಪೂರ್ತಿ ಮಾಡಲು ಗಟ್ಟಿಮುಟ್ಟಾಗಿರಬೇಕು. ನಾನು ಈ ಟ್ರೆಕ್ಕನ್ನು 2ನೇ ಬಾರಿ ಮಾಡ್ತಾ ಇರೋದು. ಮೊದಲು 2024ರಲ್ಲಿ ಮಾಡಿದ್ದೆ. ಆವಾಗ ಕುಕ್ಕೆಯಿಂದ ಕುಮಾರ ಪರ್ವತ ಮತ್ತು ವಾಪಸ್ ಕುಕ್ಕೆಗೆ ಮಾಡಿದ್ದೆ. ಅದು ಬಹಳ ಕಠಿಣವಾದ ದಾರಿ. ಅದನ್ನು ನಾನು 10 ಗಂಟೆಗಳ ಕಾಲದಲ್ಲಿ ಮುಗಿಸಿದೆ. ಕಲ್ಲು ಮಂಟಪದಿಂದ ಗಿರಿಗದ್ದೆ ಚೆಕ್ ಪೋಸ್ಟ್ಗೆ ನಾವು 3 ಕಿಲೋಮೀಟ್ರಷ್ಟು ಟ್ರೆಕ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿಂದ ನಮಗೆ ಬೇಸ್ ಫಾರೆಸ್ಟ್ ಆಫೀಸ್ಗೆ 4.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಫೈನಲಿ ಬೇಸ್ ತಲುಪಿದ್ದಾಯಿತು. ನಾವು 3 ಒಟ್ಟಿಗೆ ಫಿನಿಷ್ ಮಾಡಿದ್ವಿ. ಎಲ್ಲಿಲ್ಲದ ಸಂತೋಷ ನಮಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.